ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರುವಂಥದ್ದು ವುಡ್ಲ್ಯಾಂಡ್ ಹೋಟ್ಲಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕನ್ನಡ ಪರ ಸಂಘಟನೆಯ ಮುಖಂಡರಿದ್ದಾರೆ, ಮಂಜುನಾಥ್ ಅವರು. ಅವರೇ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ಕಾವೇರಿ ನೀರನ್ನು ಬಿಡಬಾರ್ದು ತಮಿಳುನಾಡಿಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳಾಗ್ತಿದೆ. ಅದರ ನಡುವೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಅಖಂಡ ಕರ್ನಾಟಕ ಬಂದ್ಗೆ ಆಗಸ್ಟ್ 13ನೇ ತಾರೀಕು ಬಂದ್ಗೆ ಕರೆಯನ್ನು ಕೊಟ್ಟಿದ್ರಿ. ಆ ಒಂದು ಬಂದ್ ದಿನ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಇರುತ್ತೆ, ಆ ರೂಪುರೇಷೆಗಳು ಯಾವ ರೀತಿಯಾಗಿರುತ್ತೆ, ತಯಾರಿಗಳು ಯಾವ ರೀತಿಯಾಗಿರುತ್ತೆ? ಈಗಾಗಲೇ ನಾವು ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಸುಮಾರು 6 ಕರ್ನಾಟಕ ಬಂದ್ಗಳನ್ನು ಮಾಡಿದ್ದೇವೆ. ಅದು ಬಹಳ ಯಶಸ್ವಿಯಾಗಿ ಕರ್ನಾಟಕದ ಜನತೆ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾವು ನಾಡಿನ ಜನತೆಯ ನಾಡಿ ಮಿಡಿತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕುಡಿಯೋ ನೀರು ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಮತ್ತು ಮೈಸೂರು ಭಾಗಕ್ಕೆ ಕಾವೇರಿ ನೀರು ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಇವತ್ತು ಏನು ದುರಂತ ಅಂತ ಹೇಳಿದ್ರೆ, ನಾವು ಕರ್ನಾಟಕ ಗಡಿ ಭಾಗವಾದಂಥ ಅತಿ ಬೆಲೆಯಲ್ಲಿ ಒಂದು ಹೋರಾಟ ಮಾಡ್ತೀವಿ. ಒಂದು 20 ಅಡಿ ದೂರದಲ್ಲಿ ಕಾವೇರಿ ನೀರು ಹರಿತಾ ಇದೆ. ನಾವು ಹೋರಾಟ ಮಾಡ್ತಕ್ಕಂಥವ್ರು, ನಾವು ಪಕ್ಕದಲ್ಲಿ ಏನೂ ಹೋರಾಟ ಮಾಡದೇ ಇರ್ತಕ್ಕಂಥ ತಮಿಳರು ಜನ ಕಾವೇರಿ ನೀರನ್ನು ಕುಡಿತಾ ಇದ್ದಾರೆ. ನಮಗೆ ನೀರು ಬೇಕು. ನೀರು ಅನ್ನೋದು ಭಾಳ ಮನುಷ್ಯನಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಆಮೇಲೆ ಸಂವಿಧಾನಿಕವಾಗಿ ನಮಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಿನ ವಿಚಾರದಲ್ಲಿ ಯಾರೂ ಕೂಡ ತಕರಾರು ಮಾಡಬಾರ್ದು ಅಂತ. ಆದರೆ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಕುಡಿಯೋದಕ್ಕೆ ನೀರನ್ನು, ಇನ್ನೇನು ವಿದ್ಯುತ್ ಬಳಸೋದಕ್ಕಲ್ಲ, ವಿದ್ಯುತ್ ಉತ್ಪಾದನೆ ಮಾಡೋದಕ್ಕಲ್ಲ, ಅಥವಾ ನೀರಾವರಿಗೆ ಬಳಸ್ತಕ್ಕಂಥದ್ದಲ್ಲ, ವ್ಯವಸಾಯಕ್ಕಲ್ಲ, ಕೇವಲ ಕುಡಿಯೋದಕ್ಕೆ. ಅವರು ಬೇಸಾಯಕ್ಕೆ ಮತ್ತು ಅವ್ರ ವರ್ಷಕ್ಕೆ 2-3 ಬೆಳೆ ಬೆಳೀತಾರೆ ಮತ್ತು ವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ನೀರು ಕೇಳ್ತಾರೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋದಕ್ಕೆ ಮಾತ್ರ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾನ್ಸೂನ್ ಮಳೆ ನಮಗೆ ಕೈ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಬಂದನ್ನು ಕರೆ ಕೊಟ್ಟಿದ್ದೀವಿ. ಆವತ್ತು ಸಂಪೂರ್ಣವಾಗಿ ಈ 31 ಜಿಲ್ಲೆಗಳು ಸ್ತಬ್ಧ ಆಗಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲರನ್ನು ಮನವಿ ಮಾಡಿಕೊಂಡಿದ್ದೇವೆ. ಆವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಇರ್ಬೋದು, ಆಂಬ್ಯುಲೆನ್ಸ್ ಇರ್ಬೋದು, ಹಾಲ್ ಇರ್ಬೋದು, ಇವೆಲ್ಲದಕ್ಕೂ ಕೂಡ ರಿಯಾಯಿತಿ ಇದೆ. ಆವತ್ತು ಅಖಂಡ ಕರ್ನಾಟಕ ಬಂದ್ ಆಗೋದಕ್ಕೆ ಮತ್ತು ಕನ್ನಡಿಗರ ಏಕತೆ, ಐಕ್ಯತೆ, ಸಮಗ್ರತೆಯನ್ನು ಕಾಪಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈಗಾಗಲೇ ಏನು ವಾಣಿಜ್ಯ ಮಂಡಳಿಗಳು ಕೂಡ ಬೆಂಬಲವನ್ನು ಸೂಚಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಏನು ವಾಟಾಳ್ ನಾಗರಾಜ್ ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಅಂದರೆ ವಿಮಾನ ಹಾರಾಟವನ್ನು ಕೂಡ ಸ್ತಬ್ಧ ಮಾಡಬೇಕು, ಮುತ್ತಿಗೆ ಹಾಕ್ತೀವಿ ಏರ್ಪೋರ್ಟಿಗೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತುಗಳನ್ನು ಹೇಳಿದ್ದಾರೆ. ಆ ರೀತಿಯಲ್ಲಿ ಏನಾದರೂ ನೀವು ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಾ, ಹೇಗಿರುತ್ತೆ ಅನ್ನುವಂಥದ್ದು? ಈಗ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಗಳು, ಅವರು ವಿಮಾನದ ಮೂಲಕ ಬೆಂಗಳೂರು ಬರ್ತಾರೆ ಅಂತೇಳಿ ಈಗಾಗಲೇ ಮಾಹಿತಿ ಇದೆ. ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರ್ತಾರೋ ಅಥವಾ ಇಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಬರ್ತಾರೋ, ವಿಶೇಷವಾದಂಥ ಜೆಟ್ಟಲ್ಲಿ ಬರ್ತಾರೋ ಗೊತ್ತಿಲ್ಲ. ಅದು ಮಾಹಿತಿ ಬಂದ ನಂತರ ನಾವು ತುರ್ತು ಸಭೆಯನ್ನು ಕರೆದು ತೀರ್ಮಾನ ತೆಗೆದುಕೊಂಡು ಖಂಡಿತವಾಗಲೂ ಏರ್ಪೋರ್ಟ್ಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಖಂಡಿತವಾಗಲೂ ನಾವು ಮಾಡ್ತೇವೆ. ಅಲ್ಲ, ಪ್ರತಿ ಬಾರಿನೂ ಕೂಡ ಕಾವೇರಿ ನೀರನ್ನು ಬಿಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟಗಳಾಗುತ್ತೆ, ಎಷ್ಟೋ ಒಂದು ಬಂದ್ಗಳು ಕೂಡ ಆಗಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ಮೌನ ವಹಿಸಿದಂತ ಅನಿಸುತ್ತೆ ನಿಮಗೆ? ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಮಗುವನ್ನು ಚಿವುಟಿ ತೊಟ್ಲನ್ನು ಆಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಅವರು ಕಾವೇರಿ ನದಿ ನಿರ್ವಹಣಾ ಮಂಡಳಿ ಇರ್ತಕ್ಕಂಥದ್ದೇ ಅವ್ರ ಕೈಯಲ್ಲಿ, ಕೇಂದ್ರ ಸರ್ಕಾರದ ಕೈಯಲ್ಲಿ. ಅವ್ರು ಮನಸ್ಸು ಮಾಡಿದರೆ ಯಾವತ್ತೋ ಈ ಸಮಸ್ಯೆನ ಬಗೆಹರಿಸ್ಬೋದಾಗಿತ್ತು. ಆದರೆ ಬ್ರಿಟಿಷ್ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಾನೂನುಗಳನ್ನು ಇವತ್ತು ಇಟ್ಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೇಂದ್ರ ಸರ್ಕಾರ ಭಾಳ ಮುಖ್ಯವಾಗಿ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ 28 ಜನ ಲೋಕಸಭಾ ಸದಸ್ಯರಲ್ಲಿ ಮೆಜಾರಿಟಿ ಅಂದರೆ ಕನಿಷ್ಠ 20 ಜನ MP ಇಲ್ಲಿ ಗೆದ್ಕೊಂಡ್ಬರ್ತಾವ್ರೆ BJPಯಿಂದ. ತಮಿಳುನಾಡಲ್ಲಿ ಒಬ್ಬ MP ಇಲ್ಲ, ಒಬ್ಬ MLA ಇಲ್ಲ. ಆದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಆದರೆ ನಮ್ಮ ದುರಂತ, ನಮ್ಮ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ನಮ್ಮ ಸಮಸ್ಯೆಗಳು ಈ ರೀತಿ ಇದೆ, ರೈತರ ಸಮಸ್ಯೆ ಇದೆ, ಬೆಂಗಳೂರಿನ ನಾಗರಿಕರ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಕೇಳ್ತಕ್ಕಂಥ ತಾಕತ್ತು ನಮ್ಮ ರಾಜ್ಯದ MP ಇಲ್ಲದೇ ಇರ್ತಕ್ಕಂಥದ್ದು ನಮ್ಮ ಕನ್ನಡಿಗರು ಮಾಡಿರ್ತಕ್ಕಂಥ ದುರಂತ ಅಂತ ಹೇಳ್ಕೊಳ್ತಾರೆ. ಕೊನೆಯದಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ, ಏನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀರಿ? ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು. ತಮಿಳುನಾಡಿನ ಏನು ಪರಸ್ಪರ ಮಾತುಕತೆಗೆ ಇವರು ನೇತೃತ್ವ ವಹಿಸಬೇಕು. ಕೇಂದ್ರ ಸರ್ಕಾರ ನೇತೃತ್ವ ವಹಿಸಿ ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಕೇಂದ್ರ ಸರ್ಕಾರ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಈಗಾಗಲೇ ಹಲವಾರು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ರೈಲ್ವೆ ಇರ್ಬೋದು, ಟೆಲಿಫೋನ್ ಇರ್ಬೋದು, ಯಾವುದೇ ಕೇಂದ್ರ ಸರ್ಕಾರ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಕನಿಷ್ಠ ನೀರಿನ ವಿಚಾರದಲ್ಲಾದರೂ ಮಧ್ಯ ಪ್ರವೇಶ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೇವೆ. ಇದಿಷ್ಟು ಮಂಜುನಾಥ್ ಅವರ ಮಾತುಗಳಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.